ಹೌ ಟು ರೆಡ್ಯೂಸ್ ಎಸಿಡಿಟಿನ ಹೇಗೆ ಕಡಿಮೆ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ. ನಂಬರ್ 1, ಬೆಳಿಗ್ಗೆ ಎದ್ದ ತಕ್ಷಣ ನೀರಲ್ಲಿ 5 ಐಟಮ್ ಹಾಕಿ ರೆಡಿ ಮಾಡಿ. ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್, ಲೆಮನ್, ಇದಿಷ್ಟು ಹಾಕಿ ನೀವು ಬೆಳಗ್ಗೆ ಪ್ರತಿ ದಿವಸ ಕುಡಿಯೋದ್ರಿಂದ ತಮಗೆ ಬಾಡಿಯಲ್ಲಿ ಎಸಿಡಿಟಿ ಕಡಿಮೆ ಆಗುತ್ತೆ. ನಂಬರ್ 2, ನೀವು ಆರೋ ವಾಟರ್ ಕುಡಿದ್ರೆ, ಬಾಟಲ್ ವಾಟರ್ ಕುಡಿದ್ರೆ ಅಲ್ಲಿ ಆ್ಯಡೆಡ್ ಮಿನರಲ್ಸ್ ಹಾಕಿ ಸಿಗುತ್ತೆ ಅಮೆಝಾನಲ್ಲಿ. ಇದರಿಂದ ಅಲ್ಕಲೈನ್ ಮೀಡಿಯಾ ಆಗುತ್ತೆ, ಎಸಿಡಿಟಿ ಕಡಿಮೆ ಆಗುತ್ತೆ. ನಂಬರ್ 3, ಭಾಳ ಜನ ಮೊಬೈಲ್ ಫೋನ್ ಈ ಥರ ಹಿಡಿದು ಅಥವಾ ಲ್ಯಾಪ್ಟಾಪಲ್ಲಿ ಇದರ ಕೆಲಸ ಮಾಡಿದಾಗ ಹಿಂದೆ ನರ್ವ್ ಪ್ರೆಸ್ ಪಿಂಚ್ ಆಗುತ್ತೆ. ಅದನ್ನು ತೆಗಿಬೇಕಂದ್ರೆ ಕರೋಪ್ರೆಟಿಕ್ ಟ್ರೀಟ್ಮೆಂಟ್ ತಗೊಳ್ಳಿ. ನಂಬರ್ 4, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಬೇಡಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿದ್ರೆ ಎಸಿಡಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಪೇಯ್ನ್ ಕಿಲ್ಲರ್ಸ್. ತಾವು ಪೇಯ್ನ್ ಕಿಲ್ಲರ್ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಎಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಪೇಯ್ನ್ ಕಿಲ್ಲರನ್ನು ಆದಷ್ಟು ಅವಾಯ್ಡ್ ಮಾಡಿ ನ್ಯಾಚುರಲ್ ಪೇಯ್ನ್ ರಿಲೀಫ್ ಟ್ರೀಟ್ಮೆಂಟ್ ಲೈಕ್ ಅಕ್ಯುಪಂಕ್ಚರು, ಕರೋಪ್ರೆಟಿಕನ್ನು ಟ್ರೈ ಮಾಡಿದಾಗ ಎಸಿಡಿಟಿ ಕಡಿಮೆ ಆಗುತ್ತೆ. ನೆಕ್ಸ್ಟ್, ತಾವು ಅತಿಯಾಗಿ ಸ್ಪೈಸಿ ಫುಡ್ ಎಸ್ಪೆಷಲಿ ಈವ್ನಿಂಗ್ ತಿನ್ನೋದ್ರಿಂದ ಎಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ನೀವು ಎಸಿಡಿಟಿ ಕಡಿಮೆ ಆಗಬೇಕಂದ್ರೆ ಸ್ಪೈಸನ್ನು ಕಡಿಮೆ ಮಾಡಿ, ಎಸ್ಪೆಷಲಿ ಈವ್ನಿಂಗಲ್ಲಿ. ನೆಕ್ಸ್ಟು, ಕ್ಲೋಸ್ ಟು ಬೆಡ್ ಟೈಮ್ ಊಟ ಮಾಡೋದ್ರಿಂದ ಕೂಡ ಎಸಿಡಿಟಿ ಆಗುತ್ತೆ. ಯಾಕಂದರೆ ಸಾಯಂಕಾಲ ತಮಗೆ ಫುಡ್ಡನ್ನು ಡೈಜೆಸ್ಟ್ ಮಾಡೋ ಎಬಿಲಿಟಿ ಕಡಿಮೆ ಇರುತ್ತೆ. ನೆಕ್ಸ್ಟು, ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್. ನೀವು ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸಿಂದ ಕೂಡ ಎಸಿಡಿಟಿ ಆಗುತ್ತೆ. ಹೀಗಾಗಿ ನೀವು ಉಪವಾಸ ಮಾಡಬೇಕಂದ್ರೆ ಅಥವಾ ಸರಿಯಾಗಿ ಸರಿಯಾಗಿ ಊಟ ಮಾಡದೇ ಇದ್ದಾಗ ಅಟ್ಲೀಸ್ಟ್ ನೀರಲ್ಲಿ ನಿಂಬೆಹಣ್ಣನ್ನು ಹಾಕಿ ಕುಡಿದಾಗ ಎಸಿಡಿಟಿ ಕಡಿಮೆ ಆಗುತ್ತೆ. ನೋಡಿ, ನಿಂಬೆಹಣ್ಣು ಜ್ಯೂಸು ಎಸಿಡಿಕ್ ಔಟ್ಸೈಡ್ ಬಟ್ ಅಲ್ಕಲೈನ್ ಇನ್ಸೈಡ್ ದ ಬಾಡಿ. ನೆಕ್ಸ್ಟು, ತಾವು ಸ್ಟಮಕಲ್ಲಿ ಅಲ್ಸರ್ ಆದಾಗ ಎಸಿಡಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟು, ಅತಿಯಾಗಿ ಸ್ಟ್ರೆಸ್ಸಿಂದ ಕೂಡ ಎಸಿಡಿಟಿ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡು ಕೂಡ ಎಸಿಡಿಟಿ ಕಡಿಮೆ ಆಗುತ್ತೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಲೂ ಎಸಿಡಿಟಿ ಕಡಿಮೆ ಆಗುತ್ತೆ.